ಜೈ ಶ್ರೀರಾಮ್. ನಾನು ಅಜಿತ್ ಬುಪ್ನಳ್ಳಿ. ಕಾಶ್ಮೀರದಲ್ಲಿ ಪಾಕಿಸ್ತಾನದ ಟೆರರಿಸ್ಟ್ಗಳು ಮಾಡಿರುವ ನರಮೇಧದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಈಗ ಅದಕ್ಕೆ ಒಂದಕ್ಕೆ ಎರಡರಂತೆ, ಎರಡಕ್ಕೆ ನಾಲ್ಕರಂತೆ ಲೆಕ್ಕವನ್ನು ಚುಕ್ತ ಮಾಡೋಕ್ಕೆ ನಮ್ಮ ಸೇನೆ ಸನ್ನದ್ಧವಾಗಿದೆ. ಹಾಗೆ ಕೆಲಸವನ್ನು ಕೂಡ ಶುರು ಮಾಡಿದೆ. ನನಗೆ ಈ ಟೈಮಲ್ಲಿ ನರೇಂದ್ರ ಮೋದಿ ಅವರಿಗೆ ಅವರು ಬಾಲ್ಯದಲ್ಲಿ ಕಲಿತಂತಹ ಈ ಮಗ್ಗಿ ಅಂತ ಕರೀತಾರಲ್ಲ, ಅದನ್ನು ನೆನಪು ಮಾಡಿಕೊಡುವ ಅವಶ್ಯಕತೆ ಕಾಣ್ತಾ ಇದೆ. 11 10 12 20 ಆ ಮಗ್ಗಿಯನ್ನು ಕಾಶ್ಮೀರದಲ್ಲಿ ಹತ್ಯೆಗೆ ಒಳಗಾದ ಹಿಂದೂಗಳ ವಿಚಾರಕ್ಕೆ ವಾಪಸ್ ಪಡಬೇಕಿದೆ. ಮೋದಿಯವರ ಅತಿ ದೊಡ್ಡ ಯೋಜನೆಗಳಲ್ಲಿ ಒಂದು ಸ್ವಚ್ಛ ಭಾರತ ಅಭಿಯಾನ. ಆದರೆ ಮೋದಿಯವರೀಗ ಇನ್ನೊಂದು ಅಭಿಯಾನವನ್ನು ಶುರು ಮಾಡಬೇಕಿದೆ. ಅದೇ ಸ್ವಚ್ಛ ಪಾಕ್ ಆಕ್ರಮಿತ ಕಾಶ್ಮೀರ ಅಂತ. ಅಲ್ಲಿಯ ಪಾಕಿಸ್ತಾನ ವೀರ ಸಂಜಾತ ಟೆರರಿಸ್ಟ್ಗಳನ್ನು ಅಲ್ಲಿ ಕಾಶ್ಮೀರದ ಈ ಸ್ಥಳೀಯರ ಸಹಾಯದಿಂದ ಒಳನುಗ್ಗಿರೋ ಈ ಪಾಪಿಗಳನ್ನು, ಹಾಗೆ ಆ ಪಾಪಿಗಳಿಗೆ ಸಹಾಯ ಮಾಡಿದವರನ್ನು ಕೂಡ ಮೋದಿ ಸರ್ಕಾರ ಹಾಗೂ ಭಾರತೀಯ ಸೇನೆ ಎಲಿಮಿನೇಷನ್ ಮಾಡಬೇಕಿದೆ. ಇದು ನನ್ನೊಬ್ಬನ ಆಗ್ರಹ ಅಲ್ಲ, ಪ್ರತಿಯೊಬ್ಬ ಭಾರತೀಯನ ಆಗ್ರಹ. ನಿಮ್ಮ ಧರ್ಮ ಯಾವುದು ಅಂತ ಕೇಳ್ತಾರೆ, ID ಕಾರ್ಡ್ ತೋರಿಸಿ ಅಂತಾರೆ, ಪ್ಯಾಂಟನ್ನು ಬಿಚ್ಚಿಸ್ತಾರೆ, ಗಂಡಸರನ್ನು ಟಾರ್ಗೆಟ್ ಮಾಡಿ ಕೊಲೆಯನ್ನು ಮಾಡಲಾಗುತ್ತೆ, ತಲೆಗೆ ಗನ್ನನ್ನು ಇಟ್ಟು ಡಮ್ ಅನ್ನಿಸ್ತಾರೆ. ಇಂಥದ್ದೊಂದು ವಿಕೃತ ಇನ್ನೆಲ್ಲಾದರೂ ನೋಡೋಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಆರ್ಟಿಕಲ್ 370 ತೆಗೆದ ಮೇಲಿಂದ ಕಾಶ್ಮೀರ ಸ್ವಲ್ಪ ಶಾಂತಿಯುತವಾಗಿ ನೆಲೆಸಿತ್ತು. ಹಾಗೆ ಅಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ವು. ಸ್ಥಳೀಯರಿಗೆ ಅವರ ಹೊಟ್ಟೆಪಾಡು ಸಸೂತ್ರವಾಗಿ ಕಳೆಯೋಕ್ಕೆ ಶುರುವಾಗಿತ್ತು. ಒಂದಿಷ್ಟು ಕೆಲಸಗಳನ್ನು ಅವರು ಶುರು ಮಾಡ್ಕೊಂಡಿದ್ರು. ಹೋಟೆಲ್ ಬಿಸ್ನೆಸ್ ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಸಣ್ಣ ಪುಟ್ಟ ಅಂಗಡಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಅಲ್ಲಿ ಕಮಾಯಿಯನ್ನು ಮಾಡಿಕೊಳ್ತಾ ಇದ್ರು. ದೇಶದ ಮೂಲೆ ಮೂಲೆಗಳಿಂದ ಅಲ್ಲಿ ಪ್ರವಾಸಿಗರು ಬರ್ತಾ ಇದ್ರು. ಆದರೆ ಈ ಊರು ಅಂದಮೇಲೆ ಟೀ ಇರುತ್ತೆ ಅಂತ ಒಂದು ಮಾತಿದೆಯಲ್ಲ, ಅದೇ ಥರ ಅಲ್ಲಿ ಪಾಕಿಸ್ತಾನಕ್ಕೆ ಹುಟ್ಟಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಬದುಕ್ತಾ ಇರೋ ಕಾಶ್ಮೀರದ ಕೆಲವು ಮುಸ್ಲಿಮರು ಈ ಉಗ್ರರಿಗೆ ಸಹಾಯವನ್ನು ಮಾಡಿದ್ದಾರೆ. ಆ ಸಹಾಯದಿಂದಲೇ ಕೂಡ ಪುಲ್ವಾಮಾ ಅಟ್ಯಾಕ್ ಕೂಡ ಆಗಿದ್ದು ರಿಪೋರ್ಟ್ ಕೂಡ ಬಂದಿದೆ. ಆ್ಯಂಡ್ ನಿನ್ನೆಯ ಅಟ್ಯಾಕ್ ಕೂಡ ಅವರಿಂದಲೇ ಆಗಿದ್ದು, ಇದು ಕೂಡ ಭದ್ರತಾ ಪಡೆಗಳು ಕನ್ಫರ್ಮ್ ಮಾಡಿದ್ದಾವೆ. ಈಗಾಗಲೇ ಆಪರೇಷನ್ ಟಿಕ್ಕಾ ಶುರುವಾಗಿದೆ. 2 ಟೆರರಿಸ್ಟ್ಗಳನ್ನು ನೆಲಕ್ಕೆ ಉರುಳಿಸಿದ್ದಾರೆ. ಉರುಳಿದವರನ್ನು 72 ಕನ್ಯರು ಇರುವ ಸರ್ಗಕ್ಕೆ ನೇರವಾಗಿ ಪರ್ಸಲ್ ಮಾಡಿದ್ದಾರೆ. ಹಾಗೆ ಅವರಿಂದ AK-47 ರೈಫಲ್ ಹಾಗೆ ರಿವಾಲ್ವರ್ ಜೊತೆಗೆ RDX ಸಜೀವ RDX ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಈ ಬೆಳಗಿನ ಅತ್ಯಂತ ಶುಭ ಸುದ್ದಿ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಆದರೆ 2ಕ್ಕೆಲ್ಲ ಸಂತೃಪ್ತ ಆಗೋದಿಲ್ಲ. 2ರಿಂದ 20 ಆಗಬೇಕು, 20 40 ಆಗಬೇಕು, 40 400 ಆದರೂ ಕೂಡ ತುಂಬ ಖುಷಿಯಾಗುತ್ತೆ. ಹಿಂದೆಲ್ಲ ನಮ್ಮ ರಾಜರ ಕಾಲದಲ್ಲಿ ಈ ಸಂವಹನಕ್ಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂದೇಶವನ್ನು ಕಳಿಸೋಕೆ ಪಾರಿವಾಳಗಳನ್ನು ಬಳಸ್ತಾ ಇದ್ರಂತೆ. ಕೆಲವೊಂದು ಲವ್ ಲೆಟರ್ ಬರೆಯೋಕ್ಕೂ ಕೂಡ ಅದನ್ನು ಬಳಸ್ತಾ ಇದ್ರು. ಹಾಗೆ ಯಾರಿಗೆ ತಲುಪಿಸ್ಬೇಕಲ್ಲ ಅಲ್ಲಿ ಪಾರಿವಾಳವನ್ನು ಹಾರಿ ಬಿಡ್ತಾ ಇದ್ರು. ಅದಾಗಿ ಸ್ವಲ್ಪ ಈ ರಾಜರ ಕಾಲ ಅಪ್ಡೇಟ್ ಆಗ್ತಾ ಇದ್ದಾಗೆ ದೂತರನ್ನು ಕಳಿಸ್ತಾ ಇದ್ರು. ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಯಾವುದಾದ್ರೂ ಒಂದು ಮೆಸೇಜನ್ನು ಕಳಿಸೋಕ್ಕೆ ಅವರ ಕಡೆಯಿಂದ ಅಫಿಷಿಯಲ್ ಆಗಿ ಒಬ್ಬ ದೂತ ಹೋಗ್ತಾ ಇದ್ದ. ಅವರು ಕಳಿಸಿದ ಮೆಸೇಜನ್ನು ಆ ರಾಜರ ಎದುರಲ್ಲಿ ನಿಂತ್ಕೊಂಡು ಓದ್ತಾ ಇದ್ದ. ಆದರೆ ಈಗ ಮೋದಿಯವರಿಗೆ ಉಗ್ರರು ಒಂದು ಖಡಕ್ ಆಗಿರೋ ಮೆಸೇಜನ್ನು ಕೊಟ್ಟಿದ್ದಾರೆ. ಅದೇ ಶಿವಮೊಗ್ಗದ ಮಂಜುನಾಥ್ ರಾವ್ ಅವರ ಹತ್ಯೆ ಆಯ್ತಲ್ಲ, ಅವರ ಹೆಂಡತಿ ಪಲ್ಲವಿ ಅವರು ತನ್ನನ್ನೂ ಹತ್ಯೆ ಮಾಡಿ ತನ್ನ ಮಗನನ್ನೂ ಸಾಯಿಸಿ ಅಂತ ಹೇಳಿದಾಗ ಇದನ್ನ ಮೋದಿಗೆ ಹೋಗಿ ಹೇಳು ಅನ್ನೋ ಮೂಲಕ ಈ ರಾಜರ ಕಾಲದ ದೂತ ವ್ಯವಸ್ಥೆ ಇತ್ತಲ್ಲ ಅದನ್ನ ಇಲ್ಲಿ ಫಾಲೋ ಮಾಡೋ ಥರ ಮಾಡಿದ್ದಾರೆ. ಹಾಗಿದ್ರೆ ಮೋದಿ ಅವರು ಮೇನ್ ಟಾರ್ಗೆಟಾ? ಖಂಡಿತ ಅಲ್ಲ. ಟೆರರಿಸ್ಟ್ಗಳಿಗೆ ಭಾರತದ ಅಭಿವೃದ್ಧಿ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ವಿಶೇಷವಾಗಿ ಅವರದ್ದೇ ಅಪ್ಪನ ಮನೆ ಅಂದ್ಕೊಂಡಿದ್ದ ಕಾಶ್ಮೀರ ಭಯಂಕರ ಅಭಿವೃದ್ಧಿ ಕಾಣ್ತಾ ಇದೆ. ಅಲ್ಲಿ ಡೆವಲಪ್ಮೆಂಟಿಂದ ಜನ ಕೆಲಸವನ್ನು ಹುಡ್ಕೊಳ್ತಿದ್ದಾರೆ. ಅಲ್ಲಿ ಆದಾಯಗಳು ಬರೋಕ್ಕೆ ಶುರುವಾಗಿದೆ. ಕಾಶ್ಮೀರಕ್ಕೆ ಒಳಿತಾಗ್ತಾ ಇದೆ. ಇದು ಪಾಕಿಸ್ತಾನದವರಿಗೆ ಹೇಗೆ ತಾನೇ ಸಹಿಸಿಕೊಳ್ಳೋಕೆ ಸಾಧ್ಯ ಇದೆ? ಹೀಗಾಗಿಯೇ ಸ್ಥಳೀಯರ ಸಹಾಯ ತಗೊಂಡ್ರು. ಹಾಗೆ ಅಲ್ಲಿ ದಾಳಿಯನ್ನು ಮಾಡಿದ್ರು. ನಿನ್ನ ಧರ್ಮ ಯಾವುದು ಅಂತ ಕೇಳಿದ್ರು, ID ಕಾರ್ಡ್ ಕೇಳಿದ್ರು, ಪ್ಯಾಂಟನ್ನು ಬಿಚ್ಚಿದ್ರು. ಮುಸ್ಲಿಂ ಅಲ್ಲ ಅಂತ ಗೊತ್ತಿದ್ದ ಹಾಗೆ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಿದರು. ಇದಕ್ಕೆ ಭಾರತ ಶಾಂತಿ ಮಂತ್ರವನ್ನು ಪಠಿಸ್ತಾ ಕೂರಕ್ಕಾಗುತ್ತಾ? ಖಂಡಿತ ಆಗಲ್ಲ. ಹೀಗಾಗಿ ಮೋದಿಯವರು ಇದೊಂದು ವಿಚಾರವನ್ನು ಖಂಡಿತವಾಗಿಯೂ ಸೀರಿಯಸ್ ಆಗಿ ತಗೋತಾರೆ, ಆ ನಂಬಿಕೆ ಇದೆ. ಯಾಕೆಂದರೆ ನಾವು ಏರ್ ಸ್ಟ್ರೈಕ್ಗಳನ್ನು ಕಂಡಿದ್ದೀವಿ, ಸರ್ಜಿಕಲ್ ಸ್ಟ್ರೈಕ್ಗಳನ್ನು ಕಂಡಿದ್ದೀವಿ. ಭಾರತದ ತಂಟೆಗೆ ಬಂದ ಈ ತಂಟೆಕೋರರ ಸೊಂಟವನ್ನು ನಮ್ಮ ಸೇನೆ ಮುರಿದಿರೋದನ್ನ ಕಂಡಿದ್ದೀವಿ. ಯಾವುದೇ ಸೇನೆ ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಈ ಅಲ್ಲೊಂದು ಆಡಳಿತ ಸರ್ಕಾರ ಇರುತ್ತಲ್ಲ, ಅದರ ಇಚ್ಛೆ ಆಸಕ್ತಿ ಹೇಗಿದೆ ಹಾಗೂ ತಮ್ಮ ದೇಶದವರ ತಂಟೆಗೆ ಬಂದವರಿಗೆ ಹೇಗೆ ಉತ್ತರ ಕೊಡಬೇಕು ಅನ್ನೋದು ಅವರ ತಲೆಯಲ್ಲಿದೆ ಅನ್ನೋದು ಮುಖ್ಯವಾಗುತ್ತೆ. ಇದೇ ಮುಂಬೈ ಅಟ್ಯಾಕ್ ಆಯ್ತಲ್ಲ,
ಆಗ ನಮ್ಮ ಸೇನೆ ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ನಾವು ಒಮ್ಮೆ ಉತ್ತರ ಕೊಡೋಣ ಅಂತ ಕೇಳಿಕೊಂಡಿತ್ತು. ಆದರೆ ಅತ್ಯಂತ ದುರ್ಬಲ ಪ್ರಧಾನಿಗಳಲ್ಲಿ ಒಬ್ಬರಾದ ಮನಮೋಹನ್ ಸಿಂಗ್ ಅವರು ಅಮೆರಿಕಕ್ಕೆ ಹೋಗ್ತಾರೆ, ಪಾಕಿಸ್ತಾನ ನಮಗೆ ಹಿಂಗೆ ಮಾಡಿದೆ ಅಂತ ಅಲ್ಲಿ ಕಣ್ಣೀರಿಡ್ತಾರೆ. ಇದೆಲ್ಲ ಕೆಲಸ ಆಗುತ್ತಾ? ಭಾರತ ಅಂದ ಮೇಲೆ ಅದಕ್ಕೊಂದು ಸೇನೆ ಇದೆ, 3 ವಿಧದ ಸೇನೆ ಇದೆ. ಆ ಸೇನೆ ತುಂಬ ಬಲಿಷ್ಠವಾಗಿದೆ. ಸೇನೆ ಒಂದು ಪ್ಲ್ಯಾನ್ ಮಾಡಿಕೊಂಡು ಹೋಗಿ ಅಟ್ಯಾಕ್ ಮಾಡಿದ್ರೆ ಅರ್ಧ ಪಾಕಿಸ್ತಾನವನ್ನೇ 6 ತಿಂಗಳಲ್ಲಿ ತೆಗೆಯಬಹುದು. ಇಂಥದ್ದೊಂದು ಶಕ್ತಿ ಇರೋ ಸೈನ್ಯವನ್ನು ಆ ಕಾಲದ ಸರ್ಕಾರಗಳು ಡಮ್ಮಿ ಮಾಡಿದ್ವು. ಆದರೆ ಈಗ ಹಾಗಲ್ಲ, 1ಕ್ಕೆ 2, 2ಕ್ಕೆ 4 ಅನ್ನೋ ಥರದಲ್ಲಿ ಉತ್ತರ ಬರುತ್ತೆ. ಉತ್ತರ ಕೊಡೋದನ್ನು ಶುರು ಮಾಡಿದ್ದಾರೆ. ಬಟ್ ಪಿಕ್ಚರ್ ಅಭಿ ಬಾಕಿ ಹೇ. ಏನು ಹೇಳೋಕೆ ಬಂದೆ ಅಂದರೆ, ಮೋದಿಯವರಿಗೆ ನೀವು ಮಗ್ಗಿಯನ್ನು ಇನ್ನೊಮ್ಮೆ ನೆನಪು ಮಾಡಿಕೊಳ್ಳಿ. 10 × 10, 10 × 20. ಜೈ ಶ್ರೀರಾಮ್.